ಇನ್ನು ಕನ್ನಡ ಸಿನಿಮಾ ರಂಗದಲ್ಲಿ ಅತಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ನಟ ಶ್ರೀಧರನ ನಿಮಗೆಲ್ಲ ಗೊತ್ತೇ ಇರುವಂಥದ್ದೇ. ಇನ್ನು ನಟ ಶ್ರೀಧರ್ ಅವರು ಭಾಳ ಒಳ್ಳೆಯ ಸಿನಿಮಾಗಳನ್ನು ಕೂಡ ಮಾಡ್ತಿದ್ರು. ಇನ್ನು ಇಂಥವ್ರ ಬಗ್ಗೆ ಬಂದಂಥ ಆಘಾತಕಾರಿ ಸುದ್ದಿ ಏನಪ್ಪ ಅಂತ ನೋಡೋಣ ಬನ್ನಿ. ಇನ್ನು 1990, 85ರ ದಶಕಗಳಲ್ಲಿ ಸಾಕಷ್ಟು ಬೇಡಿಕೆಯಲ್ಲಿದ್ದಂಥ ಹ್ಯಾಂಡ್ಸಮ್ ಹೀರೋ ಅಂದರೆ ಅದು ನಟ ಶ್ರೀಧರ್ ಅವರು ಅಂತ ಹೇಳ್ಬೋದು. ಇನ್ನು ಬ್ರಹ್ಮಗಂಟು ಆಗಿರ್ಬೋದು, ಹಠಮಾರಿ ಹೆಣ್ಣು, ಕಿಲಾಡಿ ಗಂಡು, ಹೀಗೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ಮಾಡಿದರು. ಇನ್ನು ಶಿವಪ್ಪ ಕಾಯೋ ತಂದೆ ಎಂಬ ಸಿನಿಮಾಗಳನ್ನು ಕೂಡ ಮಾಡಿದರು. ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡ್ತಿದ್ದಂಥ ನಟ ಶ್ರೀಧರ್ ಸುಮಾರು 150ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದರು. ಇನ್ನು 2000 ಇಸ್ವಿ ಆದ ನಂತರ ಸಂಪೂರ್ಣವಾಗಿ ಸಂಪೂರ್ಣವಾಗಿ ದೂರ ಹೊಡೆದು ಬರೋಬ್ಬರಿ 28 ವರ್ಷಗಳಿಂದ ಕೂಡ ಚಿತ್ರರಂಗದಲ್ಲಿ ದೂರನೇ ಉಳ್ಕೊಂಡ್ರು. ಯಾವ ಕಾರಣಕ್ಕಾಗಿ ಚಿತ್ರರಂಗ ದೂರ ಉಳಿದ್ರು ಏನಕ್ಕೆ ಅವರು ಗೊತ್ತಿಲ್ಲ. ಆದರೆ ಚಿತ್ರರಂಗದಲ್ಲಿ ಉತ್ತುಂಗ ಸ್ಥಾನದಲ್ಲಿ ಇದ್ದಂಥ ಸಂದರ್ಭದಲ್ಲೇ ನಟ ಶ್ರೀಧರ್ ದೂರ ಉಳಿದು ಚಿತ್ರರಂಗಕ್ಕೆ ಈ ಮೂಲಕ ದೊಡ್ಡ ಆಘಾತವನ್ನೇ ಕೊಟ್ಟರು ಅಂತಲೂ ಸಹ ಹೇಳ್ಬೋದು ಸ್ನೇಹಿತರೆ. ಇನ್ನು ಶ್ರೀಧರ್ ಅವರು ಮಾಡ್ತಿದ್ದಂಥ ಸಿನಿಮಾಗಳು ತುಂಬ ಲವ್ ಸ್ಟೋರಿಗಳು ಮತ್ತು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳು ಅಂತ ಹೇಳ್ಬೋದು. ಇನ್ನು ಇವರಿಗೆ ಅತಿ ದೊಡ್ಡ ಮಟ್ಟಿಗೆ ಹೆಸರು ತಂದು ಕೊಟ್ಟಿದ್ದು ಸರಿತಾ ಅವರ ಜೊತೆ ಅಭಿನಯ ಮಾಡಿದಂಥ ಬ್ರಹ್ಮಗಂಟು ಸೀರಿಯಲ್ 1 ವರ್ಷಗಳ ಕಾಲ ಥಿಯೇಟರ್ನಲ್ಲಿ ಓಡೋದ್ರ ಮೂಲಕ ಬಹಳ ದೊಡ್ಡ ಮಟ್ಟಿಗೆ ಬ್ರೇಕ್ ಅನ್ನೋದು ಕೂಡ